ಏನು ಕಳೆದ 34 ದಿವಸದಿಂದ ಮೂಡಿಗೆರೆ ತಾಲೂಕು ಗೋಣಿಬೀಡು ಗ್ರಾಮ ಪಂಚಾಯಿತಿ ಮನ್ನಿಕೆರೆ ಗ್ರಾಮದಲ್ಲಿ ಸತತವಾಗಿ 34 ದಿನದಿಂದ ಹೋರಾಟ ಮಾಡಿಕೊಂಡು ಈ ಹೋರಾಟಕ್ಕೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ತಾಲೂಕು ಆಡಳಿತ ಕೂಡ ಬಂದು ಭಾಗವಹಿಸಿ, ಆದರೂ ಯಾವುದೇ ನಮಗೆ ಪ್ರಯೋಜನ ಆಗದ ಕಾರಣ ಕಳೆದ ವಾರ ಗ್ರಾಮ ಸಭೆಯನ್ನು ಕೂಡ ಕರೆದು ಆ ಗ್ರಾಮ ಸಭೆಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟರು. ಆ ಭರವಸೆ ಮೇಲೆ ನಾವು ಗ್ರಾಮ ಸಭೆಗೂ ಹೋದರು. ಅಲ್ಲಿ ಅವರಿಗೆ ಬೇಕಾದ ಆಯ್ಕೆಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರು. ಅದಕ್ಕಾಗಿ ನಾವು ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಯವರು ಮತ್ತು ನಮ್ಮ ಹಿತೈಷಿಗಳು ಮತ್ತು ಪ್ರಗತಿಪರ ಚಿಂತಕರು ಬಂದು ಆ ಗ್ರಾಮ ಸಭೆಯನ್ನು ಬಹಿಷ್ಕಾರ ಮಾಡಿ ಕೊನೆಗೆ ಗ್ರಾಮ ಸಭೆ ರದ್ದಾಗುವ ಹಾಗೆ ಮಾಡಿದರು. ಆದರೆ ಇವತ್ತು ನಮ್ಮ ನೂತನವಾಗಿ 2ನೇ ಬಾರಿ ಆಯ್ಕೆಯಾದ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ KT ಜಾರ್ಜ್ ಅವರು ಇಂದು ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಎಲ್ಲ ಸದಸ್ಯರೊಂದಿಗೆ ಬಂದು ನಾವು ಮನವಿ ಪತ್ರ ಕೊಟ್ಟು, ನಮ್ಮ ಮನವಿ ಏನಂದರೆ, ಈಗ ಅಲ್ಲಿ ವಾಸ್ತವವಾಗಿ 74 ಕುಟುಂಬಗಳು ಅಲ್ಲಿ ನೆಲೆಯೂರಿ ಜೀವನ ನಡೆಸ್ತಿದ್ದಾರೆ. ಅಲ್ಲಿಂದಲೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಆ ನಿರಾಶ್ರಿತರಿಗೆ ಅಲ್ಲಿಂದ 1 ಇಂಚು ಜಾಗವನ್ನು ಕದಲದ ಹಾಗೆ ಜಿಲ್ಲಾಡಳಿತ ನೋಡ್ಕೋಬೇಕು. ಈ ನಮ್ಮ ಮನವಿಯನ್ನು ತಾಲೂಕು ಆಡಳಿತಕ್ಕೆ ತಿಳಿಸಿ ಅಲ್ಲಿ ನಮ್ಮ ಈ ಹೋರಾಟಕ್ಕೆ ಒಂದು ಯಶಸ್ವಿಯಾಗಿ ಕೊಡಿಸಬೇಕು. ಜೊತೆಗೆ ಆ ನಿರಾಶ್ರಿತರಿಗೆ ಯಾವುದೇ ರೀತಿಯ ಅನಾನುಕೂಲ ಮಾಡದೆ ಅವರಿಗೆ ಅನುಕೂಲ ಮಾಡಿಕೊಟ್ಟು ಆ ಭೂಮಿ ಅವರಿಗೆ ದಕ್ಕುವಂತೆ ಮಾಡಬೇಕು. ಜೊತೆಗೆ ಇವಾಗ 15 ಎಕರೆ 39 ಗುಂಟೆ ಅಲ್ಲಿ ಪಕ್ಕದಲ್ಲೇ ಒಂದು ಜಾಗ ಖಾಲಿ ಇದೆ. ಆ ಜಾಗವನ್ನು ಕೂಡ ನಿರಾಶ್ರಿತರಿಗೆ ಮೀಸಲಿಟ್ಟು ಅಲ್ಲಿ ಎಷ್ಟು ಜನ ಗೋಣಿಬೀಡು ಮತ್ತು ಚಿನ್ನಿಗ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಜನ ನಿರಾಶ್ರಿತರಿದ್ದಾರೆ ಅವರಿಗೆ ಶಿಕ್ಷಣಕ್ಕೆ ಮಂಜೂರು ಮಾಡಿ ಅವ್ರಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕಾಗಿ ಎಲ್ಲ ಈ ಮೂಲಕ ನಮ್ಮ TVCI ಮತ್ತು ವಸತಿಗಾಗಿ ಹೋರಾಟ ವೇದಿಕೆಯಿಂದ ನಾನು ಕೇಳಿಕೊಳ್ತಿದ್ದೀನಿ. ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ KJ ಜಾರ್ಜ್ ಅವರಿಗೆ 34 ದಿನಗಳಿಂದ ಅಲ್ಲಿ ನಿರಾಶ್ರಿತರ ಹೋರಾಟ ನಡೀತಾ ಇದೆ. ಆ ಹೋರಾಟದ ಹಕ್ಕೊತ್ತಾಯ ಪತ್ರವನ್ನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಪತ್ರವನ್ನು ಸ್ವೀಕರಿಸಿ, ನಾನು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮಗೆ ಯಾರ್ಯಾರು ಫಲಾನುಭವಿಗಳಿದ್ದೀರಿ ಅವರಿಗೆ ಸೂಕ್ತ ನಿವೇಶನವನ್ನು ಕೊಡಿಸುವ ಬಗ್ಗೆ ಭರವಸೆಯನ್ನು ನೀಡಿದ್ದಾರೆ. ಅವರ ಭರವಸೆಯನ್ನು ನಂಬಿ ಇವತ್ತು ನಿರಾಶ್ರಿತರ ಪರವಾಗಿ ಸಾಂಕೇತಿಕವಾಗಿ ಇವತ್ತು ಮನವಿಯನ್ನು ಕೊಡಲಿಕ್ಕೆ ಬಂದಂಥ ಸ್ನೇಹಿತರ ಸಮ್ಮುಖದಲ್ಲೇ ಬಂದು ಇವತ್ತು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ಮುಂದಿನ ನಡವಳಿಕೆ ಏನು ತಗೊಳ್ತಾರೆ ಅಂತ ನೋಡ್ಕೊಂಡು ಜಿಲ್ಲಾಡಳಿತ ಹಾಗೂ ಸ್ಥಳೀಯ ತಾಲೂಕು ಕಚೇರಿ ಏನು ತಗೊಳ್ಳುತ್ತೆ ಅಂತ ನೋಡ್ಕೊಂಡು ಮುಂದಿನ ಮಂಗಳವಾರದ ನಂತರ ನಮ್ಮ ಹೋರಾಟದ ರೂಪುರೇಷೆಗಳನ್ನು ತಿಳಿಸ್ತೀವಿ.